Let's continue the problems of chapter 9, that is ray optics and optical instruments. So this is problem number 9, I think. So read the problem. Radii of curvature of two surfaces of a convex lens is 0.2 meter and 0.22 meter. Find the focal length of the lens if it is immersed in water of refractive index 1.33. Given that refractive index of glass material, the refractive index of glass material is 1.5. ಅಂದರೆ ಯಾವುದದು ಲೆನ್ಸ್ ಮಾಡಿದಾರಲ್ಲ ಕಾನ್ವೆಕ್ಸ್ ಲೆನ್ಸು, ಆ ಕಾನ್ವೆಕ್ಸ್ ಲೆನ್ಸ್ದು ಮಟೀರಿಯಲ್ ಏನು ಗ್ಲಾಸ್ ಇದೆಯಲ್ಲ, ಸೊ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಕೊಟ್ಟಿದ್ದಾನೆ? 1.5 ಕೊಟ್ಟಿದ್ದಾನೆ. ಹೌದಾ? ಸೊ ನೋಡಿ, ರೇಡಿಯೋ ಕರ್ವೇಚರ್ ಅಂತ ಹೇಳ್ಬಿಟ್ಟಿದ್ದಾನೆ. ಅಂದರೆ ಇದು, ಸೊ ದಿಸ್ ಇಸ್ ಎ ಲೆನ್ಸ್. ಹೌದಾ? ಸೊ ದಿಸ್ ಇಸ್ ಎ ಲೆನ್ಸ್. ಕೆಳಗಡೆ ಬರ್ತೀನಿ ಬೇಕಾದ್ರೆ. ಸೊ ಇಟ್ ಇಸ್ ಎ ಲೆನ್ಸ್. ಎಂಥ ಲೆನ್ಸ್ ಇಟ್ಟಿದೆ? ಬೈ ಕಾನ್ವೆಕ್ಸ್ ಲೆನ್ಸ್. ಹೌದಾನೆ? ಸೊ ಯು ನೋ ಇಟ್ ವಿಲ್ ಬಿ ಹ್ಯಾವಿಂಗ್ ಟೂ ಸರ್ಫೇಸಸ್, ಟೂ ಕರ್ವ್ಡ್ ಸರ್ಫೇಸ್. ಒಂದು ಈ ಥರ, ದಿಸ್ ಇಸ್ ಒನ್ ಕರ್ವ್ಡ್ ಸರ್ಫೇಸ್ ಇನ್ ಬ್ಲೂ ಕಲರ್, ದ ಅನದರ್ ಕರ್ವ್ಡ್ ಸರ್ಫೇಸ್ ಈಸ್ ಇನ್ ಗ್ರೀನ್ ಕಲರ್. ಈ ಥರ ಎರಡು ಕರ್ವ್ಡ್ ಸರ್ಫೇಸ್ ಇರುತ್ತೆ, ಒಂದು ಹಿಂಗೆ ಇನ್ನೊಂದು ಹಿಂಗೆ. ಹೌದಾನೆ? ಸೊ ಇಟ್ ಇದೆ, ದಿಸ್ ಇಸ್ R1 ನೆನಪಿರಬೇಕು. ಈ ಕಡೆ ಇರೋದು R2 ಯಾವಾಗಲೂ ಅಷ್ಟೇ. ಹೌದಾ? ಸೊ R1 ಈಸ್ ಆಲ್ವೇಸ್ ಟೇಕನ್ ಪಾಸಿಟಿವ್, ಯಾಕಂದರೆ ಅದು ರೇಡಿಯಾ ಇಲ್ಲಿರುತ್ತೆ. ದಿಸ್ ವಿಲ್ ಬಿ ದ ರೇಡಿಯಾ R1. ಹೌದಾನೆ? ಸೊ ಇಟ್ ಇಸ್ ಪಾಸಿಟಿವ್. ಇದು R2 ಇರುತ್ತಲ್ಲ, ಅದರ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿರುತ್ತೆ. ಸೊ ದಿಸ್ ಈಸ್ R2, ದಿಸ್ ಈಸ್ R1, ದಿಸ್ ಈಸ್ R2. R1 ಈಸ್ ಆಲ್ವೇಸ್ ಟೇಕನ್ ಪಾಸಿಟಿವ್ ಆ್ಯಂಡ್ R2 ಈಸ್ ಆಲ್ವೇಸ್ ಟೇಕನ್ ನೆಗೆಟಿವ್. ಬಟ್ ಪ್ರೀವಿಯಸ್ ಪ್ರಾಬ್ಲಮ್ ಏನಾಯಿತು? ಇಟ್ ವಾಸ್ ಇಕ್ವಿ ಕಾನ್ವೆಕ್ಸ್. ಅಂದರೆ R1 ಎಷ್ಟಿತ್ತು? R2 ಅಷ್ಟೇ ಇತ್ತು. ಸೊ ದೇರ್ ಫಾರ್ R1 1/R1 ಮೈನಸ್ 1/R2 ಹಾಕಿ, ಸೊ R2 ನೆಗೆಟಿವ್ ಇತ್ತು, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 2/R ಅಂತ ಮಾಡ್ಬಿಡ್ತಾ ಇದ್ವಿ. ಬಟ್ ಇಲ್ಲೇನಾಗ್ತಾ ಇದೆ? ಸೊ ಇಟ್ ಇದೆ ಎಂಥ ಲೆನ್ಸ್ ಇದು? ಸೊ ಇಟ್ ಇಸ್ ಹ್ಯಾವಿಂಗ್ ಟೂ ರೇಡಿಯಾ. ಒಂದು 0.2 ಮೀಟರ್ ಇದೆ, ಒಂದು ರೇಡಿಯಸ್ಸು ಈ ಕಡೆ ಅದರದ್ದು. ಸೊ ಇನ್ನೊಂದ್ರದ್ದು ಕರ್ವೇಚರ್ ಎಷ್ಟಿದೆ? 0.22 ಮೀಟರ್ ಇದೆ. ಅಂದರೆ R1 ಬೇರೆ ಇದೆ, R2 ಬೇರೆ ಇದೆ. ಹೌದಾನೆ? ಸೊ ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಅದು ಫಸ್ಟ್ ಫೋಕಲ್ ಲೆಂತ್ ಕಂಡುಹಿಡೀರಿ, ಮತ್ತು ಅದನ್ನ ನೀರಲ್ಲಿ ಮುಳುಗಿಸಿದಾಗ ಮತ್ತೆ ಅದ್ರ ಫೋಕಲ್ ಲೆಂತ್ ಎಷ್ಟಿದೆ ಕಂಡುಹಿಡೀರಿ, ಮತ್ತು ಅದರಿಂದ ಯು ಕ್ಯಾನ್ ಫೈಂಡ್ ದ ಚೇಂಜ್ ಇನ್ ದ ಫೋಕಲ್ ಲೆಂತ್, ಚೇಂಜ್ ಇನ್ ದ ಫೋಕಲ್ ಲೆಂತ್. ಹೌದಾನೆ? ಸೊ ಫಸ್ಟ್ ಬರೋಣ ಗಿವನ್. ನೋಡಿ, ಗಿವನ್ ಇಲ್ಲಿ ಬರ್ಬಿಡ್ತೀನಿ ಮೇಲೆ ಹತ್ತಲಾಗೆ, ನೀವು ಕೆಳಗಡೆ ಬರೀರಿ. ಹೌದಾನೆ? ಸೊ ಗಿವನ್ ಏನೇನು ಕೊಟ್ಟಿದ್ದಾನೆ? ಹೌದಾ? ಸೊ R1 R2 ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? R1 ಎಷ್ಟಿದೆ? ಸೊ R1 ಈಸ್ ಈಕ್ವಲ್ ಟು ವಾಟ್ ಈಸ್ ಗಿವನ್? R1 ಈಸ್ 0.2 ಮೀಟರ್ಲಿದೆ ನೋಡಿ, 0.2 ಮೀಟರ್. R2 ಎಷ್ಟು ಕೊಟ್ಟಿದ್ದಾನೆ? R2 ನೆಗೆಟಿವ್ ಅಂತ ಹೇಳಿದ್ದೀನಿ, ದಟ್ ಈಸ್ ಮೈನಸ್ 0.22 ಮೀಟರ್. ನೋಡಿ, ಸ್ವಲ್ಪ ರೇಡಿಯೋ ಕರ್ವೇಚರ್ ಜಾಸ್ತಿ ಇದೆ, 0.2 0.22 ಮೀಟರ್ ದೊಡ್ಡದು. ಹೌದಾನೆ? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಕೊಟ್ಟಿದ್ದಾನೆ. ಸೊ NW, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್ ಈಸ್ 1.33 ಕೊಟ್ಟಿದ್ದಾನೆ. ಹೌದಾ? ಸೊ ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಆಫ್ ದ ಮಟೀರಿಯಲ್ ಕೊಟ್ಟಿದ್ದಾನೆ, NG ಕೊಟ್ಟಿದ್ದಾನೆ. ಎಷ್ಟಿದೆ? NG 1.5 ಕೊಟ್ಟಿದ್ದಾನೆ. ಯೂನಿಟ್ ಇಲ್ಲ ಅವಕ್ಕೆ. ಹೌದಾ? ಸೊ ಇಷ್ಟು ಕೊಟ್ಟಿದ್ದಾನೆ. ಸೊ ಇವಾಗ ಸೊಲ್ಯೂಷನ್. ಹೌದಾನೆ? ಸೊ ಫಸ್ಟು ವೆನ್ ಕೆಪ್ಟ್ ಇನ್ ಏರ್ ಫೈಂಡ್ ದ ಫೋಕಲ್ ಲೆಂತ್. ಹೌದಾನೆ? ಸೊ ವೆನ್ ಕೆಪ್ಟ್ ಇನ್ ಏರ್ ಅಂದರೆ ಲೆನ್ಸ್ನ ಏರಲ್ಲಿಟ್ಟಾಗ, ವೆನ್ ಕೆಪ್ಟ್ ಇನ್ ಏರ್. ಹೌದಾನೆ? ಸೊ ಫ್ರಮ್ ಲೆನ್ಸ್ ಮೇಕರ್ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಲೆನ್ಸ್ ಡೆರಿವೇಷನ್ ಅಷ್ಟೇ ವೆರಿ ಇಂಪಾರ್ಟೆಂಟ್. ಫ್ರಮ್ ಲೆನ್ಸ್ ಮೇಕರ್ ಫಾರ್ಮುಲಾ ಏನು ಹೇಳುತ್ತೆ? 1/F. ಸೊ ಇಲ್ಲಿ FA ಅಂತ ಬರೀತೀನಿ, ಯಾಕಂದರೆ ಫೋಕಲ್ ಲೆಂತ್ ವೆನ್ ಕೆಪ್ಟ್ ಇನ್ ಏರ್ ಅಂತ. ದಟ್ ವಿಲ್ ಬಿ ಈಕ್ವಲ್ ಟು, ಹೌದಾ, NG ಅಥವಾ N-1 ಇಂಟು 1/R1 ಮೈನಸ್ 1/R2. 1/R1 minus 1/R2. So that will be equal to, what is the refractance of glass? That is 1.5 minus 1 into 1/R1. R1 is ಎಷ್ಟಿದೆ? 0.2 minus, ಹೌದಾ, 1 divided by R2. R2 ಎಷ್ಟಿದೆ? ಮೈನಸ್ 0.22. ಸೊ ಮೈನಸ್ 0.22, ಅಲ್ಲಿಯೂ ಮೈನಸ್ ಆಗಬೇಕು. ದಟ್ ವಿಲ್ ಬಿ ಈಕ್ವಲ್ ಟು 0.5 ಇಂಟು 1 divided by 0.2 ಅಂದರೆ ಡಿವೈಡ್ 1 by 0.2. ಸೊ ಇಟ್ ವಿಲ್ ಬಿ 5 ಬರುತ್ತದೆ. ಇಟ್ ವಿಲ್ ಬಿ 5. ಸೊ ದಿಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 divided by 0.22 ಅಂದರೆ ಇಟ್ ವಿಲ್ ಬಿ 4.5 ಬರುತ್ತೆ. ಕ್ಯಾಲ್ಕುಲೇಟರ್ ತಂದು ಮಾಡಿ ನೀವು, ಯು ಡೂ ಇಟ್. ಹೌದಾ? ಸೊ ದೇರ್ ಫೋರ್ ಇದೇನಿದು? 1/FA. 1/FA ವಿಲ್ ಬಿ ಈಕ್ವಲ್ ಟು 5 ಪ್ಲಸ್ 4.5, 9.5 to 0.5 ಮಾಡಿ, ಇಟ್ ವಿಲ್ ಬಿ ಸಮ್ 4.75 ಬರುತ್ತೆ. ಇದು 1/FA. Therefore FA will be, ಅಂದರೆ ಫೋಕಲ್ ಲೆಂತ್ ವೆನ್ ಕೆಪ್ಟ್ ಇನ್ ಏರ್, FA will be equal to 1 divided by 4.75, ದಟ್ ವಿಲ್ ಬಿ 0.21 ಬರುತ್ತೆ. ಮಾಡಿ ನೀವು. ಯೂನಿಟ್ ಏನು ನೋಡಿ, ಎಲ್ಲ R1 R2 ಮೀಟರ್ ಇದೆ, ದೇರ್ಫೋರ್ ಮೀಟರ್.
ಸೆಂಟಿಮೀಟರ್ ಹೇಳಿದ್ರೆ 21 ಸೆಂಟಿಮೀಟರ್ ಇದೆ. ದಿಸ್ ಇಸ್ ದ ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್. ನಿನಗೆ ಗೊತ್ತಿರೋದು ಯಾವಾಗಲೂ, ಯಾಕಂದ್ರೆ ನನಗೆ ಮೊದಲೇ ಹೇಳಿದ್ದೆ, ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಇಸ್ ಆಲ್ವೇಸ್ ಟೇಕನ್ ಪಾಸಿಟಿವ್. ನೋಡಿ ಪಾಸಿಟಿವ್ ಬಂದಿದೆ, ಸೊ ಇಟ್ ಈಸ್ ಫೋಕಲ್ ಲೆಂತ್. ಇವಾಗ ವೆನ್ ಇಮ್ಮರ್ಸ್ಡ್ ಇನ್ ವಾಟರ್, ವೆನ್ ಚೇಂಜ್ ದ ಕಲರ್, ಚೇಂಜ್ ಮಾಡಿದೆ. ವೆನ್ ಇಮ್ಮರ್ಸ್ಡ್ ಇನ್ ವಾಟರ್, ವೆನ್ ಇಮ್ಮರ್ಸ್ಡ್ ಇನ್ ವಾಟರ್ಲಿ ಇಮ್ಮರ್ಸ್ ಮಾಡಿದಾಗ, ಹೌದಾನೆ. ಸೊ 1/F(W) ಅಂತ ಬರಿತೀನಿ, ಅಂದರೆ ಫೋಕಲ್ ಲೆಂತ್ ವೆನ್ ಇಮ್ಮರ್ಸ್ಡ್ ಇನ್ ವಾಟರ್, W ಫಾರ್ ವಾಟರ್, ದಟ್ ವಿಲ್ ಬಿ ಈಕ್ವಲ್ ಟು ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್. ನೋಡಿ ವಾಟರ್ಲಿ ಇಮ್ಮರ್ಸ್ ಮಾಡೋದು ಇದೇ ಥರ ಬರೀ NGW ಅಂತ ಬರೀ, ಏನಂತ ಬರೀತೀನಿ, NGW -1 ಇಂಟು 1/R1 - 1/R2, ದಟ್ ಈಸ್ ಸೇಮ್ 1/R1 - 1/R2, ಹೌದಾ. ಸೊ ದೇರ್ ಫೋರ್ 1/FW ವಿಲ್ ಬಿ ಈಕ್ವಲ್ ಟು, NGW ಕ್ಯಾನ್ ರಿಟರ್ನ್ as, ಏನು NGW ಅಂದರೆ ರಿಫ್ರಾಕ್ಟಿವ್ನೆಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ವಾಟರ್, ದಟ್ ಕ್ಯಾನ್ ರಿಟರ್ನ್ as NG / NW ಅಂತ ಬರೆಯೋದು ಅಂತ ಹೇಳಿದ್ದೆ, -1 ಇಂಟು 1/R1 - 1/R2. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಎಷ್ಟಿದೆ, NG is 1.5 ರಿಫ್ರಾಕ್ಟಿವ್ನೆಸ್ ಆಫ್ ಗ್ಲಾಸ್ ಆಫ್ ದ ಲೆನ್ಸ್, ಡಿವೈಡ್ ಬೈ NW ಎಷ್ಟಿದೆ 1.33 -1 ಇಂಟು 1/R1 ಅಂದರೆ 1/0.2 -1 ಡಿವೈಡ್ ಬೈ R2 ಅಂದರೆ -0.22, close the bracket, -0.22, close the bracket. That will be 1.5 divided by 1.33. ಅದನ್ನ ನೀವು ಡಿವೈಡ್ ಮಾಡಿ, ಮೈನಸ್ಸಿಂದ ಕಳಿ, ನೀವು ಗೆಟ್ ಸಮ್ 0.127. ನೋಡಿ ಬರ್ತೇನೆ ಅಷ್ಟು, 0.127. ನೆಕ್ಸ್ಟು 1/0.2 ಸೇಮ್ ಅದೇ ಥರ ಬರ್ತಿದೆ, ಇಟ್ ಬಿಕಮ್ಸ್ 9.5. ಯಾಕಂದರೆ ಇದು ಮಾಡಿದ್ದೀವಿ ಸೇಮ್ ಇದೇ ಥರ ಮಾಡಿದ್ದೀವಿ, ಹೌದಾ. ಸೊ ಅದೇ ಬಂದಿದೆ, ದಟ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಬರುತ್ತೆ, ಇಟ್ ವಿಲ್ ಬಿ 5 + 4.5. ಸೊ ದಿಸ್ ವಿಲ್ ಬಿ 1/FW. ಸೊ ಮತ್ತೆ ಇವೆರಡನ್ನ ಮಲ್ಟಿಪ್ಲಿಗೆ ಆ್ಯಡ್ ಮಾಡಿ, ಇವೆರಡನ್ನು 9.5 ಇಂಟು 1.2 ಎಲ್ಲ ಮಾಡಿ, ಹೌದಾ, ಯು ಗೆಟ್ 1/FW. 1/FW ವಿಲ್ ಬಿ ಈಕ್ವಲ್ ಟು, ಎಲ್ಲ ಇವೆರಡನ್ನು ಕೂಡಿ 5 + 4.5, 9.5 ಇಂಟು 0.127 ಮಾಡಿದ್ರೆ ಇಟ್ ವಿಲ್ ಗೆಟ್ 1.214. ಫೋಕಲ್ ಲೆಂತ್ ಜಾಸ್ತಿ ಆಗಬೇಕು ಕಡಿಮೆ ಆಗಬೇಕು, ವೆನ್ ಇಮ್ಮರ್ಸ್ಡ್ ಇನ್ ವಾಟರ್. ಪ್ರೀವಿಯಸ್ ಪ್ರಾಬ್ಲಮ್ ನೋಡಿದ್ವಿ, ಫೋಕಲ್ ಲೆಂತ್ ಶುಡ್ ಇನ್ಕ್ರೀಸ್, ಅಂದರೆ ಇಟ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಕಾನ್ಕೇವ್ ಮಿರರ್ ಆಗೋ ಥರ ಹೋಗ್ತಾ ಇದೆ ಅದು, ಹೌದಾ. ಸೊ ದೇರ್ ಫೋರ್ FW ವಿಲ್ ಬಿ ಈಕ್ವಲ್ ಟು 1 ಡಿವೈಡ್ ಬೈ 1.214, 1 ಡಿವೈಡ್ ಬೈ 1.2. ದೇರ್ ಫೋರ್ FW ಎಷ್ಟಾಗುತ್ತೆ, ಫೋಕಲ್ ಲೆಂತ್ ಆಫ್ ಲೆನ್ಸ್ ವೆನ್ ಕೆಪ್ಟ್ ಇನ್ ವಾಟರ್, ಇಟ್ ವಿಲ್ ಬಿ ಸಮ್ 0.823 ಮೀಟರ್. ನೋಡಿ ಫೋಕಲ್ ಲೆಂತ್ ಎಷ್ಟಾಯಿತು, 0.823 ಮೀಟರ್. 21 ಸೆಂಟಿಮೀಟರ್ ಇದ್ದು 82 ಸೆಂಟಿಮೀಟರ್ ಆಗ್ಬಿಡ್ತು, ಹೌದಾ. ಅಂದರೆ ಅದು ಡೈವರ್ಜಿಂಗ್ ಲೆನ್ಸ್ ಕಡೆ ಹೋಗ್ತಾ ಇದೆ, ಹೌದಾನೆ. ಸೊ ಫೋಕಲ್ ಲೆಂತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಕೇಳ್ತಾನೆ, ವಾಟ್ ಹ್ಯಾಪನ್ಸ್ ಟು ದ ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಇಫ್ ಇಟ್ ಈಸ್ ಇಮ್ಮರ್ಸ್ಡ್ ಇನ್ ಎ ಮೀಡಿಯಮ್ ಆಫ್ ಲಾರ್ಜರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಫೋಕಲ್ ಲೆಂತ್ ಇನ್ಕ್ರೀಸಸ್, ಹೌದಾನೆ. ಅಕಸ್ಮಾತ್ ಅದು ಮೀಡಿಯಮ್, ಇಫ್ ಇಟ್ ಈಸ್ ಇಮ್ಮರ್ಸ್ಡ್ ಇನ್ ಎ ಮಟೀರಿಯಲ್ ಮೀಡಿಯಮ್ ಆಫ್ refractiveness greater than the refractiveness of the material of the lens, then it will start behaving like a concave lens, ಹೌದಾ. ಸೊ ಇದರಿಂದ ಫೋಕಲ್ ಲೆಂತ್ ನೀನು ಬೇಕಾದ್ರೆ ಚೇಂಜ್ ಇನ್ ಫೋಕಲ್ ಲೆಂತ್ ಕಂಡುಹಿಡಿಯೋದು, ಅಳ್ಸೋಣ ಇದನ್ನ, ಹೌದಾನೆ. ಸೊ ಅವನಿಗೆ ಕೇಳಿಲ್ಲ, ಬಟ್ ವಿ ಕ್ಯಾನ್ ಫೈಂಡ್, ಹೌದಾ. ಸೊ FA ಗೊತ್ತಿದೆ, FW ಗೊತ್ತಿದೆ, ವಿ ಕ್ಯಾನ್ ಫೈಂಡ್ ದ ಚೇಂಜ್ ಇನ್ ಫೋಕಲ್ ಲೆಂತ್. ಸೊ ಬರೋಣ, ದೇರ್ ಫೋರ್ ಚೇಂಜ್ ಇನ್ ಫೋಕಲ್ ಲೆಂತ್ ದೊಡ್ಡದಲ್ಲಿ ಚಿಕ್ಕದ ಕಡೆಯದು, ಡೆಲ್ಟಾ F ವಿಲ್ ಬಿ ಈಕ್ವಲ್ ಟು FW - FA. FW ಎಷ್ಟು ಬಂತು, FW ಈಸ್ 0.823 - 0.21. ದೇರ್ ಫೋರ್ ಚೇಂಜ್ ಇನ್ ಫೋಕಲ್, ಎಷ್ಟು ಫೋಕಲ್ ಲೆಂತ್ ಚೇಂಜ್ ಆಯಿತು ಅಂದರೆ ಇಟ್ ವಿಲ್ ಬಿ ಸಮ್ 0.613 ಮೀಟರ್. ಇಷ್ಟು ಫೋಕಲ್ ಲೆಂತ್ ಚೇಂಜ್ ಆಯಿತು. ದಿಸ್ ಇಸ್ ದ ಎಂಡ್ ಆಫ್ ದಿಸ್ ಪ್ರಾಬ್ಲಮ್, ಹೌದಾ. ಸೊ ನಾವು ವಿ ಶಾಲ್ ಗೋ ಫಾರ್ ಪ್ರಾಬ್ಲಮ್ ನಂಬರ್ 10. ಹೌದಾ. ಸೊ ನೋಡಿ, ಎ ಬೀಮ್ ಆಫ್ ಲೈಟ್ ಕಾನ್ವರ್ಜಸ್ ಟು ಎ ಪಾಯಿಂಟ್ P. ಎ ಲೆನ್ಸ್ ಈಸ್ ಪ್ಲೇಸ್ಡ್ ಇನ್ ದ ಪಾತ್ ಆಫ್ ದ ಕಾನ್ವರ್ಜೆಂಟ್ ಬೀಮ್ 12 centimeter from P. At what point does the beam converges if the lens is, ಎರಡು ಕೊಟ್ಟಿದ್ದೇನೆ, ಆಪ್ಷನ್ A convex lens of focal length 20 centimeter and a concave lens of focal length
16 ಸೆಂಟಿಮೀಟರ್. 16 ಸೆಂಟಿಮೀಟರ್. ನೀವು ಯಾಕಂದ್ರೆ ಪ್ರಾಬ್ಲಮ್ ಸರಿಯಾಗಿ ಕಾಣದೇ ಇದ್ದರೆ ಮೊಬೈಲಲ್ಲಿ ನಾನೇನು ಓದೋದಲ್ಲ ಅದನ್ನು ಕೇಳಿಸ್ಕೊಂಡು ಯು ಕ್ಯಾನ್ ರೈಟ್ ಇಟ್ ಬಟ್ ತಪ್ಪು ಬರ್ಕೋಬೇಡಿ, ಆಯಿತಾ. ನೋಡಿ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ಎ ಬೀಮ್ ಆಫ್ ಲೈಟ್ ಕನ್ವರ್ಜಸ್ ಟು ಎ ಪಾಯಿಂಟ್. ಹೌದು ತಾನೆ. ಸೊ ಫಸ್ಟು ಸೊಲ್ಯೂಷನ್ ಇದೆ ಸರ್, ಗಿವನ್ ಏನು ಬರೆಯೋದು ಬೇಡ, ಸೊಲ್ಯೂಷನ್. ಸೊ ಒಂದು ಡಯಾಗ್ರಾಮ್ ಬರ್ಬಿಡ್ತೀನಿ ನೋಡಿ. ಯಾವುದೋ ಒಂದು ಲೈಟ್ ರೇ ಬರ್ತಾ ಇದೆಯಪ್ಪ, ಹೊಡಿದಾವೆ ಆಗ್ತದೆ. ಸೊ ಎ ಬೀಮ್ ಆಫ್ ಲೈಟ್ ಅದೇ ಮಾಡ್ತದೆ, ಇಟ್ ಈಸ್ ಕಮಿಂಗ್ ಲೈಕ್ ದಿಸ್ ದ ಪ್ರಿನ್ಸಿಪಲ್ ಫೋಕಸ್, ಎ ಬೀಮ್ ಆಫ್ ಲೈಟ್. ಸ್ವಲ್ಪ ಈ ಕಡೆ ಬರ್ಬಿಡುತ್ತೆ, ಎರಡು ಡಯಾಗ್ರಾಮ್ ಮಾಡೋಣ. ಸೊ ಇಲ್ಲಿ ಬೀಮ್ ಆಫ್ ಲೈಟ್ ಏನು ಮಾಡ್ತಾಯಿದೆ, ಹಿಂಗೆ ಬಂದು ಹಿಂಗೆ ಬೀಳುತ್ತಾ ಇದೆ, ಇಟ್ ಈಸ್ ಕಾನ್ವರ್ಜಿಂಗ್. ಮೇಕ್ ಇಟ್ ಸ್ಟ್ರೈಟ್. ನೀನು ಸ್ಕೇಲ್ ತಗೊಂಡು ಡಯಾಗ್ರಾಮ್ ಬರೀ ಏನಾಗಲ್ಲ, ಬಂದು ಇಲ್ಲಿ ಕೂಡ್ತಾ ಇದೆ. ದಿಸ್ ಇಸ್ ದ ಪಾಯಿಂಟ್ ವೆರ್ ದ ಬೀಮ್ ಆಫ್ ಲೈಟ್ ಈಸ್ ಕಮಿಂಗ್ ಆ್ಯಂಡ್ ಕಾನ್ವರ್ಜಿಂಗ್. ದಿಸ್ ಈಸ್ ಪಾಯಿಂಟ್ ಪಿ. ದಿಸ್ ಈಸ್ ಪಾಯಿಂಟ್ ಪಿ. ಎ ಬೀಮ್ ಆಫ್ ಲೈಟ್ ಕನ್ವರ್ಜಸ್ ಟು ಎ ಪಾಯಿಂಟ್ ಪಿ. ಮತ್ತು ಆದಾಯ ಮಾಡ್ಬಿಟ್ಟು ಅವನು ಇವಾಗ ಎ ಲೆನ್ಸ್ ಈಸ್ ಪ್ಲೇಸ್ಡ್ ಇನ್ ದ ಪಾತ್ ಆಫ್ ದ ಕಾನ್ವರ್ಜೆಂಟ್ ಬೀಮ್ 12 ಸೆಂಟಿಮೀಟರ್ ಫ್ರಮ್ ಪಿ. ಇವಾಗ ಏನು ಮಾಡ್ಬಿಟ್ಟ ಅವನು, ಒಂದು ನೆಕ್ಸ್ಟ್ ಡಯಾಗ್ರಾಮ್, ಯು ಕ್ಯಾನ್ ರೈಟ್ ದ ನೆಕ್ಸ್ಟ್ ಡಯಾಗ್ರಾಮ್. ಇನ್ನೊಂದು ಡಯಾಗ್ರಾಮ್ ಬರೀರಿ. ಏನು ಬರ್ತಾಯಿತ್ತಲ್ಲ ಲೈಟ್ ರೇ, ಸೊ ಮಧ್ಯೆ ಏನು ಮಾಡ್ಬಿಟ್ಟ, ಒಂದು ಲೆನ್ಸ್ನ ಇಟ್ಬಿಟ್ಟ. ಏನಿಟ್ಟ, ಒಂದು ಲೆನ್ಸ್ನ ಇಟ್ಬಿಟ್ಟ. ಫಸ್ಟ್ ನೋಡಿ, ಫಸ್ಟ್ ಕಾನ್ವೆಕ್ಸ್ ಲೆನ್ಸ್ ಹೇಳಿದೆ, ಆಮೇಲೆ ಕಾನ್ಕೇವ್ ಲೆನ್ಸ್ ಹೇಳಿದೆ. ನಾನು ಫಸ್ಟ್ ಇವಾಗ ಕಾನ್ವೆಕ್ಸ್ ಲೆನ್ಸ್ಗೆ ಡಯಾಗ್ರಾಮ್ ಬರ್ಬಿಡ್ತೀನಿ, ಹೌದಾ. ಸೊ ಒಂದು ಕಾನ್ವೆಕ್ಸ್ ಲೆನ್ಸ್ಗೆ ಡಯಾಗ್ರಾಮ್, ಒಂದು ಕಾನ್ವೆಕ್ಸ್ ಲೆನ್ಸ್ ಇಟ್ಟರೆ ಏನು ಮಾಡುತ್ತೆ ಇದು, ಕಾನ್ವೆಕ್ಸ್ ಲೆನ್ಸ್ ಕಾನ್ವರ್ಜಸ್ ಅಂದರೆ ದಿಸ್ ಇಫ್ ಇಟ್ ಈಸ್ ಪಿ ಒರಿಜಿನಲ್ ಪಿ, ಇಲ್ಲಿ ಪಿ. ಸೊ ಇಮೇಜ್ ಇಲ್ಲಿ ಫಾರ್ಮ್ ಆಗೋದು ಸ್ವಲ್ಪ ಇನ್ನು ಹತ್ರ ಫಾರ್ಮ್ ಆಗುತ್ತೆ, ಹೌದಾ. ಹಿಂಗೆ ಲೈಟ್ ರೇ ಹಿಂಗೆ ಬರ್ತಾ ಇರೋದು, ಲೈಟ್ ನೋಡಿ ಎರಡು ಬರ್ತಾ ಇದ್ದಾವೆ ಇವು, ಏನಾಗುತ್ತೆ, ದೇ ವಿಲ್ ಕಾನ್ವರ್ಜ್. ಆ್ಯಕ್ಚುಲಿ ಇಲ್ಲಿ ಹೋಗ್ಬೇಕಿತ್ತವು, ಅಲ್ಲಿ ಹೋಗೋ ಬದಲು ಅವೇನು ಮಾಡ್ತವೆ, ಇಲ್ಲೇ ಕಾನ್ವರ್ಜ್ ಆಗ್ಬಿಡ್ತವೆ, ಹೌದಾನೆ. ಸೊ ದೇ ವಿಲ್ ಕಾನ್ವರ್ಜ್ ಅಟ್ ಸಮ್ ಪಾಯಿಂಟ್ ಐ, ಹೌದಾ. ಸೊ ಇಮೇಜ್ ಇವಾಗ ಐ ಅನ್ನೋ ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ, ಐ. ದೀಸ್ ಆರ್ ದ ಲೈಟ್ ರೇಸ್, ಹೌದಾ. ಸೊ ದಿಸ್ ಈಸ್ ಪಾಯಿಂಟ್ ಪಿ, ಹೌದಾ. ಸೊ ಈಗ ಈ ಲೆನ್ಸಿಗೆ ಈ ಪಿನಲ್ಲಿ ಏನು ಇಮೇಜ್ ಫಾರ್ಮ್ ಆಗ್ತಿತ್ತಲ್ಲ ಮೊದಲು, ಇಟ್ ವಿಲ್ ಆ್ಯಕ್ಟ್ ಲೈಕ್ ಎನ್ ವರ್ಚುವಲ್ ಇಮೇಜ್, ಐ ಡ್ಯಾಶ್ ಥರ ಕೆಲಸ ಮಾಡುತ್ತೆ, ಹೌದಾ. ಹಾಗಾದರೆ ಎಲ್ಲಿ ಎಷ್ಟು ದೂರದಲ್ಲಿ ಇಟ್ಟಿದೆ ನಾವು, ಎ ಲೆನ್ಸ್ ಈಸ್ ಪ್ಲೇಸ್ ಅಟ್ ಇನ್ ಎ ಪಾತ್ ಆಫ್ ದ ಕಾನ್ವರ್ಜೆಂಟ್ ಬೀಮ್ 12 ಸೆಂಟಿಮೀಟರ್ ಫ್ರಮ್ ಪಿ. ಅಂದರೆ ಈ ಡಿಸ್ಟೆನ್ಸ್ಗೂ 12 ಸೆಂಟಿಮೀಟ್ರ್ ಇದೆ. ಪಿಯಿಂದ 12 ಸೆಂಟಿಮೀಟ್ರ್ ದೂರದಲ್ಲಿ ಲೆನ್ಸ್ನ ಇಟ್ಟಿದ್ದಾನೆ, ಹೌದು ತಾನೆ. ಸೊ ಹಾಗಾದರೆ ಅಟ್ ವಾಟ್ ಪಾಯಿಂಟ್ ಡಸ್ ದ ಬೀಮ್ ಕಾನ್ವರ್ಜಸ್. ಹಾಗಾದರೆ ಐ ಇಮೇಜ್ ಫಾರ್ಮ್ ಆಗಿದ್ದಾರೆ, ಅದು ಡಿಸ್ಟೆನ್ಸ್ ಕಂಡುಹಿಡಿಯಿರಿ, ಅಂದರೆ ವಿ ವ್ಯಾಲ್ಯೂ ಕಂಡುಹಿಡಿಯಿರಿ. ಸೊ ಇದು ಆಸ್ಕಿಂಗ್ ಟು ಕ್ಯಾಲ್ಕುಲೇಟ್ ವಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್, ವಿ ಈಸ್ ಆಸ್ಕಿಂಗ್, ಹೌದಾ. ಸೊ ಸೊಲ್ಯೂಷನ್ ಇದು ಪಾರ್ಟ್ ಎಗೆ, ಇದು ಸೊಲ್ಯೂಷನ್ ಫಾರ್ ಪಾರ್ಟ್ ಎ, ಹೌದು ತಾನೆ. ಸೊ ದ ಫಾರ್ಮೇಷನ್ ಆಫ್ ಇಮೇಜ್ ವಿತ್ ಆ್ಯಂಡ್ ವಿಥೌಟ್ ಲೆನ್ಸ್ ಈಸ್ ಶೋನ್. ನೀವು ಬರೀಬೇಕಿಲ್ಲಿ, ಹೌದಾ. ದ ಫಾರ್ಮೇಷನ್ ಆಫ್ ಇಮೇಜ್ ಬರೀರಿ ನೀವು, ಡಯಾಗ್ರಾಮ್ ಬರೆದಾದ್ಮೇಲೆ ದ ಫಾರ್ಮೇಷನ್ ಆಫ್ ಇಮೇಜ್ with and without lens is shown with and without lens is shown, ಹೌದಾನೆ. ಇವಾಗ ಐ ಡ್ಯಾಶ್ ಏನು ಮಾಡುತ್ತೆ, ಐ ಡ್ಯಾಶ್ ವಿಲ್ ಆ್ಯಕ್ಟ್ ಲೈಕ್ ವರ್ಚುವಲ್ ಆಬ್ಜೆಕ್ಟ್ and real image I. ಇಲ್ಲೇ ನೋಡಿ, ದ ರಿಯಲ್ ಇಮೇಜ್ ಐ, ದಿಸ್ ದ ರಿಯಲ್ ಇಮೇಜ್ ಐ ಇಲ್ಲಿ ಫಾರ್ಮ್ ಆಗಿದ್ದಾರೆ. ದ ರಿಯಲ್ ಇಮೇಜ್ ಐ ಈಸ್ ಫಾರ್ಮ್ಡ್. ಸೊ ನಿನಗೇನು ಬೇಕು, ಇವಾಗ ವಿ ವ್ಯಾಲ್ಯೂ ಬೇಕಷ್ಟೇ. ಸೊ ಅದ ಕಾರಣ ಏನು ಮಾಡೋಣ, ಥಿನ್ ಲೆನ್ಸ್ ಫಾರ್ಮುಲಾ ಯೂಸ್ ಮಾಡೋಣ, ಹೌದಾನೆ. ಫ್ರಮ್ ಲೆನ್ಸ್ ಮೇಕರ್ ಫಾರ್ಮುಲಾ ಅಲ್ಲ, ನಾಟ್ ಫ್ರಮ್ ಲೆನ್ಸ್ ಮೇಕರ್ ಫಾರ್ಮುಲಾ, ಓನ್ಲಿ ಲೆನ್ಸ್ ಫಾರ್ಮುಲಾ, ಥಿನ್ ಲೆನ್ಸ್ ಫಾರ್ಮುಲಾ. ಏನಂತ ಹೇಳಿದೆ, ಥಿನ್ ಲೆನ್ಸ್ ಫಾರ್ಮುಲಾ 1/v ಅಥವಾ 1/f is equal to 1/v minus 1/u. 1/v minus 1/u, ಹೌದಾನೆ. ಸೊ ಏನು ಬೇಕಾದ್ರೆ 1/v, therefore 1/v will be equal to 1/f plus 1/u. Since it is a convex lens, the focal length of convex lens is always taken positive, but you can write f ಎಷ್ಟಿದೆ, what is the focal length of the lens,
If a lens is convergent beam 12 cm from your what distance? A convex lens of focal length 20 cm ಅಂತ ನೋಡಿ ಇಲ್ಲಿದೆ ನೋಡಿ 20 cm. F is 20 cm plus 20 cm. U ಎಷ್ಟಿದೆ? U ಅಂದರೆ ದಿ ಸೈಡ್ ಡ್ಯಾಶ್ ಅಂದರೆ ಇಟ್ ಇಸ್ ಆ್ಯಕ್ಟಿಂಗ್ ಲೈಕ್ ಎ ವರ್ಚುವಲ್, ದಿ ಸೈಡ್ ಡ್ಯಾಶ್ ಇಸ್ ಆ್ಯಕ್ಟಿಂಗ್ ಲೈಕ್ ಎ ವರ್ಚುವಲ್ ಆಬ್ಜೆಕ್ಟ್. ಸೊ ಐ ಡ್ಯಾಶ್ ಇಟ್ಟಿದೆ -12 cm ಪ್ಲಸ್ 12, ಯಾಕಂದರೆ ಲೈಟ್ ರೇ ಹಿಂಗೆ ಹೋಗ್ತಾ ಇದೆ. ಸೊ ಹಿಂಗೆ ಮೆಜರ್ ಮಾಡ್ತೀವಿ. ದಟ್ ಈಸ್ ಯು ಇಸ್ ಟೇಕನ್ +12 cm. ಸಬ್ಸ್ಟಿಟ್ಯೂಟ್ ಮಾಡೋಣ, ಹೌದಾನೆ. ಸೊ ದೇರ್ ಫೋರ್ 1/v ಈಸ್ ಈಕ್ವಲ್ ಟು ಎಫ್ ಅಂದರೆ 1/20 ಪ್ಲಸ್ 1/12. 1/20 ಪ್ಲಸ್ 1/12. 1/v ಈಸ್ ಈಕ್ವಲ್ ಟು ಆಯಿತಾ 1/20 ಮಾಡಿದ್ರೆ ಇಟ್ ವಿಲ್ ಬಿ 0.05 ಪ್ಲಸ್ 1/12 ಮಾಡಿದ್ರೆ 0.08. ನೀನು ಎಲ್ ಸಿ ಎಮ್ ತೆಗೆದು ಮಾಡ್ಬೋದು, ಹೌದಾ. ಎರಡು ಕೂಡಿದ್ರೆ 1/v ವಿಲ್ ಬಿ ಈಕ್ವಲ್ ಟು 0.13 ಅಥವಾ v ಈಸ್ ಈಕ್ವಲ್ ಟು 1/0.13. ದಟ್ ವಿಲ್ ಬಿ ಈಕ್ವಲ್ ಟು 7.6 cm. v 7.6 cm. ಯಾಕಂದರೆ ಎಲ್ಲ ಸೆಂಟಿಮೀಟರಲ್ಲೇ ಬರುತ್ತೆ, ಹೌದಾ. ಅಂದರೆ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ ಐ ದಟ್ ಈಸ್ 7.6 cm ಬಿಹೈಂಡ್ ದ ಲೆನ್ಸ್ ಅಥವಾ ಇನ್ ಫ್ರಂಟ್ ಆಫ್ ದ ಲೆನ್ಸ್, ಹೌದಾ. ಸೊ ಇದು ಬಿಹೈಂಡ್ ಅಂತ ಕರಿಬೇಕು, ಇನ್ ಫ್ರಂಟ್ ಅಂತ ಬಿಹೈಂಡ್ ದ ಲೆನ್ಸ್. ಸೊ ಯಾವಾಗಿದು ಅಂದರೆ ಕಾನ್ವೆಕ್ಸ್ ಲೆನ್ಸ್ ಆದಾಗ. ಸೊ ವಾಟ್ ಹ್ಯಾಪನ್ಸ್ ಇಫ್ ಇಟ್ ಇಸ್ ಕಾನ್ಕೇವ್ ಲೆನ್ಸ್, ಹೌದಾನೆ. ಸೊ ಪಾರ್ಟ್ ಬಿ ಇವಾಗ ಪಾರ್ಟ್ ಬಿ ಅಂದರೆ ಇಮೇಜ್ ಫಾರ್ಮೇಷನ್ ನೋಡೋಣ. ಸೊ ಫಸ್ಟ್ ಅದೇ ಡಯಾಗ್ರಾಮ್ ವಿತೌಟ್ ಲೆನ್ಸ್. ಇವಾಗ ವಿತ್ ಲೆನ್ಸ್ ನಾವು ಇಲ್ಲಿ ಕೀಪ್ ಎ ಕಾನ್ವೆಕ್ಸ್ ಲೆನ್ಸ್ ಏನು ಇಟ್ಬಿಡ್ತೀನಿ, ಒಂದು ಕಾನ್ಕೇವ್ ಲೆನ್ಸ್. ಇವಾಗ ನಾವು ಕಾನ್ಕೇವ್ ಲೆನ್ಸ್, ಹೌದಾನೆ. ಸೊ ಲೈಟ್ ಏನು ಮಾಡ್ತಾ ಇತ್ತು, ಐ ವಿಲ್ ಟೇಕ್ ದ ಬ್ಲೂ ಕಲರ್. ಸೊ ವಿಥೌಟ್ ಲೆನ್ಸ್ ಹಿಂಗೆ ಬರ್ತಾ ಇತ್ತು ಅದು, ಹೌದಾನೆ. ವಿಥೌಟ್ ಲೆನ್ಸ್ ಹಿಂಗೆ ಬಂದು ಅದು ಏನು ಮಾಡ್ತಾಯಿತ್ತು, ಇಲ್ಲಿ ಇಮೇಜ್ನ ಫಾರ್ಮ್ ಮಾಡ್ತಾಯಿತ್ತು. ಇದು ಫಾರ್ಮಿಂಗ್ ದ ಇಮೇಜ್ ಸಮ್ ಏರಿಯರ್, ಇಲ್ಲಿ ಇಮೇಜನ್ನು ಫಾರ್ಮ್ ಮಾಡ್ತಾಯಿತ್ತು, ಹೌದಾ. ಸೊ ನಾವು ದಿಸ್ ಇಮೇಜ್ ಐ ಡ್ಯಾಶ್ ವಿಲ್ ಆ್ಯಕ್ಟ್ ಲೈಕ್ ಎನ್ ಆಬ್ಜೆಕ್ಟ್ ಥರ ಕೆಲಸ ಮಾಡುತ್ತೆ, ಹೌದಾನೆ. ಬಟ್ ವೆನ್ ಯು ಇಲ್ಲ ತಪ್ಪು ಬರ್ದು, ಹೌದಾ. ಯಾಕಂದರೆ ಸಿನ್ಸ್ ಇಟ್ ಇದೆ ಸೊ ವಿಥೌಟ್ ಲೆನ್ಸ್, ಸೊ ಲೆನ್ಸ್ ಇಲ್ಲದೆ ಇದ್ದಾಗ ಏನಾಗ್ತಾಯಿತ್ತು, ಸುಮ್ಮನೆ ಹಿಂಗೆ ಬಂದು ಬೀಳ್ತಾಯಿತ್ತು ಅಷ್ಟೇ ಅದು. ದಿಸ್ ವಾಸ್ ದ ಇಮೇಜ್ ಫಾರ್ಮ್, ಹೌದಾ. ದಿಸ್ ಈಸ್ ಐ ಡ್ಯಾಶ್ ಅಂದರೆ ಇಟ್ ನಾವು ಇಟ್ ವಿಲ್ ಆ್ಯಕ್ಟ್ ಲೈಕ್ ಎ ವರ್ಚುವಲ್ ಆಬ್ಜೆಕ್ಟ್. ಸೊ ದಿಸ್ ವಾಸ್ ಪಾಯಿಂಟ್ ಪಿ. ಎಷ್ಟು ದೂರದಲ್ಲಿ ಇಟ್ಟಿದ್ದಾನೆ ಲೆನ್ಸ್ನ, ಎರಡೂ 12 cm ದೂರ. ದಿಸ್ ಡಿಸ್ಟೆನ್ಸ್ ಇಸ್ 12 cm ಫ್ರಮ್ ಪಾಯಿಂಟ್ ಪಿ. ಸೊ ನಿನಗೆ ಗೊತ್ತು ಏನು ಕಾನ್ಕೇವ್ ಲೆನ್ಸ್ನ ತಂದಾಗ ಏನಾಗುತ್ತೆ, ಲೈಟ್ ರೇ ಡೈವರ್ಜ್ ಆಗುತ್ತೆ. ಅಂದರೆ ಲೈಟ್ ರೇ ವಿಲ್ ಗೆಟ್ ಡೈವರ್ಜ್ ಅಂದರೆ ಸೊ ಏನಾಗುತ್ತೆ, ಇಮೇಜ್ ಸ್ವಲ್ಪ ದೂರ ಫಾರ್ಮ್ ಆಗುತ್ತೆ. ಇವಾಗ ಇಲ್ಲಿ ಇವು ಕೂಡ್ತವೆ, ನಾವು ಲೈಟ್ ರೈಸ್ ವಿಲ್ ಗೆಟ್ ಡ್ಯಾಮೇಜ್, ಹೌದಾನೆ. ಅವಾಗ ಫೈನಲ್ ಇಮೇಜ್ ಐ ವಿಲ್ ಬಿ ಫಾರ್ಮ್ಡ್ ಹಿಯರ್. ಸೊ ದಿಸ್ ದ ಡಿಸ್ಟೆನ್ಸ್ ವಿ. ದಿಸ್ ಡಿಸ್ಟೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ. ದಿಸ್ ಡಿಸ್ಟೆನ್ಸ್ ವಿ ಶುಡ್ ಕ್ಯಾಲ್ಕುಲೇಟ್, ಹೌದಾನೆ. ಸೊ 12 cm ಸರಿ ಇದೆ, ಹೌದಾ. ಸೊ ಪಾರ್ಟ್ ಬಿ ಅಗೇನ್ ಫ್ರಮ್ ಲೆನ್ಸ್ ಫಾರ್ಮುಲಾ, ಥಿನ್ ಲೆನ್ಸ್ ಫಾರ್ಮುಲಾ, ಅಗೇನ್ ಫ್ರಮ್ ಥಿನ್ ಲೆನ್ಸ್ ಫಾರ್ಮುಲಾ, ಹೌದಾನೆ. 12 cm ನಾವು ಆ್ಯಕ್ಟ್ ಲೈಕ್ ಎ ಆಬ್ಜೆಕ್ಟ್, ಹೌದಾ. ಸೊ 1/f ವಿಲ್ ಬಿ ಈಕ್ವಲ್ ಟು 1/v ಮೈನಸ್ 1/u. ಸೊ ಅಥವಾ 1/v ವಿಲ್ ಬಿ ಈಕ್ವಲ್ ಟು 1/f ಪ್ಲಸ್ 1/u, 1/f ಪ್ಲಸ್ 1/u, ಹೌದಾನೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಎಫ್. ನೋಡಿ ಎಂಥ ಲೆನ್ಸ್ ಇದು, ಕಾನ್ಕೇವ್ ಲೆನ್ಸ್, ಹೌದಾ. ಸೊ ಫಾರ್ ಕಾನ್ಕೇವ್ ಲೆನ್ಸ್ ಆಲ್ವೇಸ್ ಫೋಕಲ್ ಲೆಂತ್ ಈಸ್ ನೆಗೆಟಿವ್, ಹೌದಾ. ಬಟ್ ಎಫ್ ಈಸ್ ಈಕ್ವಲ್ ಟು -16 cm, u ಈಸ್ ಈಕ್ವಲ್ ಟು +12 cm. ನೋಡಿ ಯು ಯಾವುದು, ದಿಸ್ ಇಸ್ ಆ್ಯಕ್ಟಿಂಗ್ ಲೈಕ್ ಎ, ಈ ಪಾಯಿಂಟ್ ಏನು ಮಾಡಿದ್ರೆ ಆ್ಯಕ್ಟಿಂಗ್ ಲೈಕ್ ಎ ಆಬ್ಜೆಕ್ಟ್, ಅದು 12 cm ದೂರದಲ್ಲಿ ಅಂತ ಹೇಳಿದ್ದಾನೆ. ಸೊ ದೇರ್ ಫೋರ್ ದಟ್ ಇಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ದಟ್ ಈಸ್ +12 cm. ಸಬ್ಸ್ಟಿಟ್ಯೂಟ್ ಮಾಡೋಣ, ಹೌದಾ. ಸೊ ದೇರ್ ಫೋರ್ 1/v ವಿಲ್ ಬಿ ಈಕ್ವಲ್ ಟು 1/-16 ಪ್ಲಸ್ 1/12. 1/-16 ಮಾಡಿ ಇಟ್ ವಿಲ್ ಬಿ -0.0625 ಪ್ಲಸ್ 1/12 ಈಸ್ 0.083. ಸೊ ಕಳೆಯಿರಿ, ಇದರಲ್ಲಿ 0.083ನಲ್ಲಿ 0.062, ದಟ್ 1/v ವಿಲ್ ಬಿ ಈಕ್ವಲ್ ಟು ಪ್ಲಸ್ ಬರುತ್ತೆ, ಯಾಕಂದ್ರೆ ದೊಡ್ಡ ಸಂಖ್ಯೆ 0.083 ಇದೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಎಷ್ಟೋ ಬರುತ್ತೆ. ಸೊ ಅದನ್ನ ಕಳೀರಿ ಬೇಕಾರೆ. ಸೊ ಕಳೆದು ಬರೋದು ಎಷ್ಟು ಬರುತ್ತೆ ಬರೀರಿ, ಅದು ಉಲ್ಟಾ ಮಾಡಿ, ನಾನು ಮಾಡಿಲ್ಲ ಅದನ್ನ. ಸೊ ದೇರ್ ಫಾರ್ ವಿ ವಿಲ್ ಬಿ ಫೈನಲ್ ಆನ್ಸರ್, ವಿ ವಿಲ್ ಬಿ ಈಕ್ವಲ್ ಟು
ಪ್ಲಸ್ 48.07 ಸೆಂಟಿಮೀಟರ್ ಬರ್ತಾ ಇಷ್ಟು ನೋಡಿ, ದೂರದಲ್ಲಿ ಇಮೇಜ್ ಫಾರ್ಮ್ ಆಗಿದೆ ಹೌದಾ. ಸೊ ಪ್ಲಸ್ 48.07 ಸೆಂಟಿಮೀಟರ್, ದಿಸ್ ಇಸ್ ದ ಪ್ಲೇಸ್ ವೇರ್ ದ ಇಮೇಜ್ ಈಸ್ ಫಾರ್ಮ್ಡ್ ಆಯಿತಾ. ಸೊ ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ವಿಡಿಯೋ, ದಟ್ ಈಸ್ ಪ್ರಾಬ್ಲಮ್ ನಂಬರ್ 11. ಪ್ರಾಬ್ಲಮ್ ನಂಬರ್ 11 ಆಯಿತಾ. ನೋಡಿ ಪ್ರಾಬ್ಲಮ್ 11, ಎ 4.5 ಸೆಂಟಿಮೀಟರ್ ನೀಡಲ್ ಈಸ್ ಪ್ಲೇಸ್ಡ್ ಅಟ್ 12 ಸೆಂಟಿಮೀಟರ್ ಅವೇ ಫ್ರಮ್ ಎ ಕಾನ್ವೆಕ್ಸ್ ಮಿರರ್. ಇವಾಗ ಕಾನ್ವೆಕ್ಸ್ ಮಿರರ್ ಆಫ್ ಫೋಕಲ್ ಲೆಂತ್ 15 ಸೆಂಟಿಮೀಟರ್. Give the location of the image and magnification, full stop. Describe what happens as the needle is moved farther, farther from the mirror, farther from the mirror. ಹೌದಾ. ನೋಡಿ ಪ್ರಾಬ್ಲಮ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಎ 4.5 ಸೆಂಟಿಮೀಟರ್ ನೀಡಲ್ ಈಸ್ ಪ್ಲೇಸ್ಡ್ 12 ಸೆಂಟಿಮೀಟರ್ ಅವೇ ಫ್ರಮ್ ಎ ಕಾನ್ವೆಕ್ಸ್ ಮಿರರ್. ಒಂದು ಕಾನ್ವೆಕ್ಸ್ ಮಿರರ್ ಇದೆ, ಯಾವೇ ಕಾನ್ವೆಕ್ಸ್ ಮಿರರ್. ಸೊ ಇಟ್ ಇದೆ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಎಲ್ಲಿ ಯೂಸ್ ಮಾಡ್ತಾರೆ? ವೆಹಿಕಲ್ಸಲ್ಲಿ ಯೂಸ್ ಮಾಡ್ತಾರಲ್ಲ, ಕಾರಲ್ಲಿ, ಬೈಕಲ್ಲಿ. ಇದೆ ಕಾನ್ವೆಕ್ಸ್ ಮಿರರ್. ನಿನಗೆ ಗೊತ್ತಿರಬೇಕು, ಕಾನ್ವೆಕ್ಸ್ ಮಿರರ್ ಆಲ್ವೇಸ್ ಪ್ರೊಡ್ಯೂಸ್ ಎ ವರ್ಚುವಲ್ ಆ್ಯಂಡ್ ಡಿಮಿನಿಷ್ಡ್ ಇಮೇಜ್. ವಾಟ್ ಎವರ್ ಮೇ ಬಿ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಯಾಕಂದರೆ ನೀನು ಹಿಂದ್ಗಡೆ ಕಾರಲ್ಲಿ ಅದು ಬೈಕಲ್ಲಿ ನೋಡಿ, ಹಿಂದ್ಗಡೆ ಬರ್ತಿರೋ ಲಾರಿ ದೊಡ್ಡದಾಗಿ ಕಾಣುತ್ತಾ ಇಲ್ಲ, ಉಲ್ಟಾ ಕಾಣುತ್ತಾ ಇಲ್ಲ. ಸೊ ಇಟ್ ವಿಲ್ ಬಿ ಆಲ್ವೇಸ್ ಚಿಕ್ಕದು, ವರ್ಚುವಲ್, ಸ್ಮಾಲ್, ಹೌದಾ, ಡಿಮಿನಿಷ್ಡ್ ಮತ್ತು ವರ್ಚುವಲ್, ಡಿಮಿನಿಷ್ಡ್ ಮತ್ತು ಎರೆಕ್ಟ್ ಇಮೇಜ್ನೇ ಫಾರ್ಮ್ ಮಾಡುತ್ತೆ. ಹೌದಣ್ಣ. ನೋಡಿ, ಎ 4.5 ಸೆಂಟಿಮೀಟರ್ ನೀಡಲ್ ಪ್ಲೇಸ್ 12 ಸೆಂಟಿಮೀಟರ್ ಅವೇ ಫ್ರಮ್ ದ ಕಾನ್ವೆಕ್ಸ್ ಮಿರರ್. ಇಲ್ಲೊಂದು ಕಾನ್ವೆಕ್ಸ್ ಮಿರರ್ ಮುಂದೆ ಒಂದು ನೀಡಲ್ನ ಚುಚ್ಚಿದ್ದಾನೆ. ಹೌದೇನೆ, ಒಂದು ಗುಂಪಿನ ಥರ ನೀಡಲ್ನ ಚುಚ್ಚಿದ್ದಾನೆ. ಎ ಬಿ ಹೌದಾ. ಎಷ್ಟಿದೆ ಇದು? 4.5 ಸೆಂಟಿಮೀಟರ್ ಉದ್ದ ಇದೆ ಎ ಬಿ. ಎಷ್ಟು ಸೆಂಟಿಮೀಟರ್ ದೂರದಲ್ಲಿ? 12 ಸೆಂಟಿಮೀಟರ್. ದಿಸ್ ಈಸ್ 12 ಸೆಂಟಿಮೀಟರ್. ದಿಸ್ ಇಸ್ ದ ಪೋಲ್, ಪಿ ಪೋಲ್. ಹೌದಾನೆ, ಪೋಲಿಂದ 12 ಸೆಂಟಿಮೀಟರ್ ದೂರದಲ್ಲಿದೆ. ಇದು ಫೋಕಲ್ ಲೆಂತ್ ಎಷ್ಟಿದೆ? ವಾಟ್ ಇಸ್ ದ ಫೋಕಲ್ ಲೆಂತ್ ಆಫ್ ದಿಸ್ ಮಿರರ್? ಇಟ್ ಈಸ್ 15 ಸೆಂಟಿಮೀಟರ್. ಅಂದರೆ ಈ ಕಡೆ ಒಂದು ಫೋಕಲ್ ಲೆಂತ್ ಇರುತ್ತಲ್ಲ, ಎಫ್ ಈ ಕಡೆನಿರುತ್ತೆ, ಒಂದು ಈ ಕಡೆನಿರುತ್ತೆ. ಸೇ ಇಟ್ ಈಸ್ ಎಫ್ ಆಯಿತಾ. ಸೊ ಎಫ್ ಇನ್ ಬಿಕಾಸ್ ಮುಂದುವರ್ಸೋಣ. ದಿಸ್ ಈಸ್ ಎಫ್. ಎಷ್ಟಿದೆ? 15 ಸೆಂಟಿಮೀಟರ್. ಇಟ್ ಇಸ್ ದ ಫೋಕಲ್ ಲೆಂತ್. ಇಲ್ಲಿ ಎಷ್ಟೈತೆ? ಸೊ ದಿಸ್ ಡಿಸ್ಟೆನ್ಸ್ ಈಸ್ 15 ಸೆಂಟಿಮೀಟರ್. ಅಂದರೆ ಆಬ್ಜೆಕ್ಟ್ ಇಟ್ ಈಸ್ ಕೆಪ್ಟ್ ವಿತ್ ಇನ್ ದ ಪೋಲ್ ಮತ್ತು ಫೋಕಸ್. ಹೌದಾನೆ. ಸೊ ಗಿವ್ ದ ಲೊಕೇಶನ್ ಆಫ್ ದ ಇಮೇಜ್. ಹಾಗಾದ್ರೆ ಇಮೇಜ್ ಯಾವ ಥರ ಫಾರ್ಮ್ ಆಗುತ್ತೆ ಮತ್ತು ಮ್ಯಾಗ್ನಿಫಿಕೇಷನ್ ಕಂಡಿರಿ ಅಂತ ಹೇಳಿದೆ. ಹೌದಾ. ನೀನು ಬೇಕಾದ್ರೆ ರೇಡ್ ಡಯಾಗ್ರಾಮ್ ಬರಿಬೋದು ಇದನ್ನ, ಇಮೇಜ್ ಯಾವ ಥರ ಫಾರ್ಮ್ ಆಗುತ್ತೆ ಅಂತ. ನೋಡಿ ಗ್ರೀನ್ ಕಲರ್ ತಗೊಂಡ್ಬಿಡ್ತೀನಿ. ನೋಡಿ ನೀವು ಲೈಟ್ ಪ್ಯಾರಲಲ್ ಲೈಟ್ ಬರ್ತಾ ಇರುತ್ತೆ. ಸೊ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಸ್. ಅಂದರೆ ಅದು ಇಲ್ಲಿಂದನೂ ಬಂದಿದೆ ಅಂತ ಅನಿಸುತ್ತೆ. ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಸ್. ಇಲ್ಲಿ ಬಂದೇನು ಅನಿಸಿ ಇದು ಹಿಂಗೆ ರಿಫ್ಲೆಕ್ಟ್ ಆಗ್ಬಿಡುತ್ತೆ. ಇಟ್ ವಿಲ್ ಗೆಟ್ ರಿಫ್ಲೆಕ್ಟೆಡ್. ಹೌದಾನೆ. ಸೊ ಇನ್ನೊಂದು ಲೈಟ್ ರೇ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ನೋಡಿ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿದೆಲ್ಲ. ಸೊ ಹಿಂಗೆ ಬರೋ ಲೈಟ್ ರೇ ಏನು ಮಾಡುತ್ತೆ ಅದು? ಹೌದಾ, ಲೈಟ್ ರೇ ರೆಡ್ ಕಲರ್ ತಗೊಳ್ತೀನಿ ಅಥವಾ ಬ್ಲ್ಯಾಕ್ ತಗೊಂಡ್ಬಿಡ್ತೀನಿ. ನೋಡಿ ಇಲ್ಲಿದೆ ಸಿ, ಸೆಂಟರ್ ಆಫ್ ಕರ್ವೇಚರ್. ಅಲ್ಲಿ ಒಂದು ಲೈಟ್ ರೇ ಬರ್ತಾ ಇದೆ ಅಂತ ಅನ್ಕೋಬೇಕು ನೀನು. ಇಲ್ಲಿ ಬರುತ್ತೆ ನೋಡಿ, ಅದು ಮತ್ತೆ ಇಲ್ಲಿ ಬಂದಿದ್ದು ಮತ್ತೆ ಅದೇ ದಾರಿಲಿ ವಾಪಸ್ ಹೋಗ್ಬಿಡುತ್ತೆ ಅದು. ನೋಡಿ ಎರಡು ಎಲ್ಲಿ ಮೀಟ್ ಆಗ್ತದೆ? ನೋಡಿ ಇಲ್ಲಿ ಮೀಟ್ ಆಗ್ತದೆ. ಸೊ ಇಲ್ಲಿ ಏನಾಗುತ್ತೆ? ಎ ವರ್ಚುವಲ್ ಇಮೇಜ್ ಎ ಡ್ಯಾಶ್ ಬಿ ಡ್ಯಾಶ್ ಫಾರ್ಮ್ ಆಗುತ್ತೆ. ದಿಸ್ ಈಸ್ ವಿ, ಇಮೇಜ್ ಫಾರ್ಮೇಷನ್ ಡಿಸ್ಟೆನ್ಸ್. ಈ ಥರ ಹಾಗಾದರೆ ವಿ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಕೇಳಿದ್ದಾನೆ. ಗಿವ್ ದ ಲೊಕೇಶನ್ ಕೇಳಿದ್ದಾನೆ. ಹೌದಾ. ಸೊ ಗಿವನ್ ಬರೆದೋಣ. ಗಿವನ್ ಹೌದಾನೆ. ಸೊ 4.5 ಆಮೇಲೆ ನೋಡಿ 4.5 ಸೆಂಟಿಮೀಟರ್ ಅಂದರೆ ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟಿದೆ? HO 4.5 ಸೆಂಟಿಮೀಟರ್. ಅಂದರೆ ನೀಡಲು 4.5 ಸೆಂಟಿಮೀಟರ್ ದೊಡ್ಡದಿದೆ. 12 ಸೆಂಟಿಮೀಟರ್ ಅವೇ ಫ್ರಮ್ ದ ಕಾನ್ವೆಕ್ಸ್ ಮಿರರ್. 12 ಸೆಂಟಿಮೀಟರ್ ಅವೇ ಫ್ರಮ್ ದ ಕಾನ್ವೆಕ್ಸ್ ಮಿರರ್ ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಈಸ್ 12 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್? 12 ಸೆಂಟಿಮೀಟರ್. ಯು ಈಸ್ 12. ಪಾಸಿಟಿವ್ ತಗೋ, ನೆಗೆಟಿವ್ ತಗೋ, ಯಾಕಂದರೆ ಆಬ್ಜೆಕ್ಟ್ ಇಲ್ಲಿದೆ. ಸೊ ಇಟ್ ಈಸ್ ಶುಡ್ ಬಿ ಟೇಕನ್ ನೆಗೆಟಿವ್. -12 ಸೆಂಟಿಮೀಟರ್. ಎಂತ ಇದು? -12 ಸೆಂಟಿಮೀಟರ್. ದಿಸ್ ಇಸ್ -12 ಸೆಂಟಿಮೀಟರ್. ಯಾಕೆ ಮೈನಸ್ ಅಂದರೆ? ಸೊ ವೈ -12 ಸೆಂಟಿಮೀಟರ್? -12 ಸೆಂಟಿಮೀಟರ್. ನೋಡಿ ನೀಡಲ್ ಇಲ್ಲಿಟ್ಟಿದ್ವಿ, ಲೈಟ್ ರೇ ಹಿಂಗೆ ಹೋಗ್ತಾ ಇದೆ, ನಾವು ಇಲ್ಲಿಂದ ಮೆಜರ್ ಮಾಡ್ತೀವಿ. ಸೊ ದಿಸ್ 12 ಸೆಂಟಿಮೀಟರ್ ಇಸ್ ಟೇಕನ್ ನೆಗೆಟಿವ್. -12 ಸೆಂಟಿಮೀಟರ್. -12 ಸೆಂಟಿಮೀಟರ್.
ಹೌದಾ. ಸೊ ವಿ ಶುಡ್ ಕ್ಯಾಲ್ಕುಲೇಟ್ ವಿ ಕ್ಯಾಲ್ಕುಲೇಟ್ ಮಾಡೋಣ. ಸೊಲ್ಯೂಷನ್ ಇದು ಫ್ರಮ್ ಮಿರರ್ ಫಾರ್ಮುಲಾ. ಫ್ರಮ್ ಮಿರರ್ ನೆನಪಿರ್ಬೇಕು, ಮತ್ತು ಮಿರರ್ಗೆ ಲೆನ್ಸ್ ಫಾರ್ಮುಲಾ, ಲೆನ್ಸಿಗೆ ಮಿರರ್ ಫಾರ್ಮುಲಾ ಹಾಕೋಂಗಿಲ್ಲ. ಫ್ರಮ್ ಮಿರರ್ ಫಾರ್ಮುಲಾ. ವಾಟ್ ಇಸ್ ಮಿರರ್ ಫಾರ್ಮುಲಾ? 1/f is equal to 1/v ಪ್ಲಸ್ ಆಗ್ಬಿಡುತ್ತೆ ಅಷ್ಟೇ, ಇಲ್ಲಿ ಪ್ಲಸ್ 1/u. ದಿಸ್ ಇಸ್ ಮಿರರ್ ಫಾರ್ಮುಲಾ. ಸೊ ದೇರ್ ಫೋರ್ 1/v is equal to 1/f minus 1/u. ಆಯಿತಾ? ಸೊ ದೇರ್ ಫೋರ್ 1/v is equal to, ಹೌದಾ? ಸೊ ಪ್ಲಸ್ ಇದೆ ಮತ್ತು ಮೈನಸ್ ಅಲ್ಲ. 1/v is equal to ಎಲ್ ಸಿ ಎಮ್ ತಗೊಂಡು u ಇಂಟು ಎಫ್ ಇದು ಎಲ್ ಸಿ ಎಮ್, ಮೇಲ್ಗಡೆ u ಪ್ಲಸ್ ಎಫ್. ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಮುಂಚೆ ಬೇಕಾದ್ರೆ ನೀವು ಮಾಡ್ಬೋದು. ದೇರ್ ಫಾರ್ ವಿ ಈಸ್ ಈಕ್ವಲ್ ಟು ಯು ಎಫ್ ಡಿವೈಡ್ ಬೈ ಯು ಪ್ಲಸ್ ಎಫ್. ಈ ಥರ ನೀನು ಮಾಡ್ಕೊಂಡು ಬೇಕಾದ್ರೆ ನೀನು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಬೇಕಾದ್ರೆ ಮಾಡ್ಬೋದು. ಇದೇ ಥರ ಮಾಡಿ, ನಥಿಂಗ್ ವಿಲ್ ಹ್ಯಾಪನ್. ಹೌದಾ? ಸೊ ಎಷ್ಟಿದೆ? ಯು ಈಸ್ -12. ಎಫ್ ಎಷ್ಟಿದೆ? ಕೊಟ್ಟಿದ್ದ ಫೋಕಲ್ ಲೆಂತ್ ಆಫ್ ದ ಮಿರರ್ ಕೊಟ್ಟಿದ್ದಾನ. ಟೋಲ್ಸ್ ಇನ್ ಅವೇ ಫ್ರಮ್ ದ ಗಿವ್ ದ ಫೋಕಲ್ ಲೆಂತ್ ಕೊಟ್ಟಿದ್ದಾನೆ, ಬರ್ದಿಲ್ಲ ನಾವು. ಹೌದಾ? ನಿಮ್ಗೆ ಕಾನ್ವೆಕ್ಸ್ ಮಿರರ್ ಎಫ್ ಇಲ್ಲಿ ಬೇರೆ ಗಿವನ್ ಎಫ್, ಮತ್ತು ಎಫ್ ಎಷ್ಟಿದೆ? 15 ಸೆಂಟಿಮೀಟರ್ ಅಂತ ಹೇಳಿದೆ ಫೋಕಲ್ ಲೆಂತ್. ಹೌದಾನೆ? ಸೊ -12 ಇಂಟು 15. ಕಾನ್ವೆಕ್ಸ್ ಮಿರರ್ ಫೋಕಲ್ ಲೆಂತ್ ಈಸ್ ಟೇಕನ್ ಆಸ್ ಪಾಸಿಟಿವ್. ಸೊ 15 ಡಿವೈಡ್ ಬೈ ಯು -12 ಪ್ಲಸ್ 15. -12 ಪ್ಲಸ್ 15. ಹೌದಾ? ಸೊ ದಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಬರ್ತಿದೆಯಲ್ಲ. ಸೊ ಇಟ್ ಇಸ್ ಎ ಮಿರರ್, ಕಾನ್ವೆಕ್ಸ್ ಮಿರರ್ ಫಾರ್ಮುಲಾ ಏನಂತ ಹೇಳುತ್ತೆ? ಮಿರರ್ ಫಾರ್ಮುಲಾ ಈಸ್ ಪಾಸಿಟಿವ್. ಕರೆಕ್ಟ್ ಮಾಡಿದ್ವಿ, ತಪ್ಪು ಮಾಡಿದ್ವಿ ಇಲ್ಲೇ ತಪ್ಪು ಮಾಡಿಬಿಟ್ವಲ್ಲ. ಎಲ್ಲಿ ನೋಡಿ, ಇಲ್ಲಿ ಮೈನಸ್ ಕರೆಕ್ಟ್ ಇದೆ, ಆಗಲಿ ತಪ್ಪು ಮಾಡಿಬಿಟ್ಟೆ. ಹೌದಾ? ಸೊ ವಾಪಸ್ ಆಯಿತಾ? ನೋಡಿ, ಸ್ಮಾಲ್ ಮಿಸ್ಟೇಕ್. ಕರೆಕ್ಟ್ ಇದು ಮೈನಸ್, ನಾನು ಮತ್ತೆ ಪ್ಲಸ್ ಮಾಡಿಬಿಟ್ಟೆ. ಅದು ಇದು ಕರೆಕ್ಟ್. 1/v is equal to 1/f. ದೇರ್ ಫೋರ್, ಹೌದಾ, 1/v is equal to, ಸಬ್ಸ್ಟಿಟ್ಯೂಟ್ ಮಾಡೋಣ ಅತ್ಲಾಗಿ. 1/v is equal to 1/f ಕೊಟ್ಟಿದ್ದಾನೆ ಇಲ್ಲಿ. ಎಫ್ ಬರೀ ಗಿವನ್ ಎಷ್ಟಿದೆ? +15 ಸೆಂಟಿಮೀಟರ್. ಸೊ 1/15 ಮೈನಸ್ 1 ಡಿವೈಡ್ ಬೈ ಯು ಎಷ್ಟಿದೆ? -12 ಸೆಂಟಿಮೀಟರ್. 12 ಬೇಕಾದ್ರೆ ಬ್ರಾಕೆಟ್ ಆಗಿದೆ. ಹೌದಾ? ದಟ್ ವಿಲ್ ಬಿ ಈಕ್ವಲ್ ಟು 1/15 ಮೈನಸ್ ಇಂಟು ಮೈನಸ್ ಪ್ಲಸ್ 1/12. ದಟ್ ವಿಲ್ ಬಿ ಈಕ್ವಲ್ ಟು, ದಿಸ್ ಈಸ್ 1/v. Therefore v will be equal to ಏನಾಗುತ್ತೆ? 15 ಇಂಟು 12 ಡಿವೈಡ್ ಬೈ 15 ಪ್ಲಸ್ 12. ಕರೆಕ್ಟಾ? 15 ಇಂಟು 12 ಡಿವೈಡ್ ಬೈ 15 ಪ್ಲಸ್ 12. ಎಲ್ ಸಿ ಅಂಥದ್ದೆಲ್ಲ ಮಾಡಿಬಿಟ್ಟೆ. ಬೇಕಾದ್ರೆ ಸಿಂಪ್ಲಿಫೈ ಮಾಡಿ ಇನ್ನಷ್ಟು ಬರೋಣ ಬೇಕಾದ್ರೆ, ಮತ್ತೆ ತಪ್ಪು ಮಾಡ್ಬಾರ್ದು. 1/v. Therefore 1/v is equal to LCM 15 ಇಂಟು 12, ಮೇಲ್ಗಡೆ 15 ಪ್ಲಸ್ 12. R1 R2 ಡಿವೈಡ್ ಬೈ R1 ಪ್ಲಸ್ R2 ಇದ್ದಂಗೆ. ಸೊ ದೇರ್ ಫೋರ್ ವಿ ಈಸ್ ಈಕ್ವಲ್ ಟು, ಉಲ್ಟಾ ಇದು, 15 ಇಂಟು 12 ಡಿವೈಡ್ ಬೈ 15 ಪ್ಲಸ್ 12 ಇಸ್ 27. 3 ಮುಗಿಲು ಹೋಗುತ್ತೆ, 3 5 3 9. ನೀವೆಲ್ಲ ಇಂಗ್ಲೀಷಲ್ಲಿ ಹೇಳ್ತೀರ ಹೇಳಿ. ದೇರ್ ಫೋರ್ ವಿ ಈಸ್ ಈಕ್ವಲ್ ಟು 12 60/9, 60/9. ಅಥವಾ ವಿ ಈಸ್ ಈಕ್ವಲ್ ಟು 60 ಡಿವೈಡ್ ಬೈ 9 ಮಾಡಿದ್ರೆ ವಿಲ್ ಗೆಟ್ 6.67 ಸೆಂಟಿಮೀಟರ್. ಸೊ ಇಮೇಜ್ ಏನು ಮಾಡುತ್ತೆ ನೋಡಿ, 6.67 ಪಾಸಿಟಿವ್ ಅಂದರೆ, ಸೊ ಈ ದಿಕ್ಕಿನಲ್ಲೇ ಫಾರ್ಮ್ ಆಗಿದೆ. 6.67 ಸೆಂಟಿಮೀಟರ್ ದೂರದಲ್ಲಿ ಫಾರ್ಮ್ ಆಗಿದೆ. ಅದಾಯ್ತಾ? ಸೊ ಹಾಗಾದ್ರೆ ಇದು ಪೊಸಿಷನ್ ಗೊತ್ತಾಯಿತು. ಡಿಸ್ಕ್ರೈಬ್ ವಾಟ್ ಹ್ಯಾಪನ್, ಅದಕ್ಕಿಂತ ಮುಂಚೆ ಲೊಕೇಶನ್ ಆಫ್ ದ ಇಮೇಜ್ ಆ್ಯಂಡ್ ಮ್ಯಾಗ್ನಿಫಿಕೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಳಿಸ್ತೇನೆ ಇದನ್ನ. ಹೌದಾನೆ? ಸೊ ಮ್ಯಾಗ್ನಿಫಿಕೇಷನ್ ಎಂಥದ್ದು? ಮ್ಯಾಗ್ನಿಫಿಕೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೋಡೋಣ. ಹೌದಾ? ಡಿಸ್ಕ್ರೈಬ್ ವಾಟ್ ಹ್ಯಾಪನ್ಸ್ ಆಸ್ ದ ನೀಡಲ್ ಈಸ್ ಮೂವ್ಡ್ ಫಾರ್ದರ್ ಫ್ರಮ್ ದ ಮಿರರ್. ನೋಡಿ, ಇದು ಇಂಪಾರ್ಟೆಂಟು. ಆಯಿತಾ? ನೋಡಿ, ಎಲ್ಲಿದೆ ಇಲ್ಲಿ ನೀಡಲ್? ಇಲ್ಲಿದೆ. ಅದು ನಿನಗೆ ದೂರ ತಗೊಂಡು ಹೋಗ್ತೀಯಪ್ಪ. ಸೊ ಗೊತ್ತಿರೋದು ನಿನಗೆ. ಯಾಸ್ ದ ನೀಡಲ್ ಇನ್ ಕೇಸ್ ಆಫ್ ಎ ಕಾನ್ವೆಕ್ಸ್ ಮಿರರ್, ಯಾಸ್ ದ ನೀಡಲ್ ಈಸ್ ಮೂವ್ಡ್ ಫಾರ್ದರ್, ಅದು ದೂರ ತಗೊಂಡು ಹೋಗುವಾಗ ಇಮೇಜ್ ಏನಾಗ್ತಾ ಹೋಗುತ್ತೆ? ದೂರ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ? ಇಮೇಜ್ ಆಬ್ಜೆಕ್ಟ್ ಇನ್ಫಿನಿಟಿ ಮುಟ್ತು ಅಂದರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಅದು ಫೋಕಲ್ ಲೆಂತಲ್ಲಿ ಫಾರ್ಮ್ ಆಗುತ್ತೆ. ಅಲ್ಲಿವರೆಗೂ ಹೋಗ್ತಾ ಹೋಗುತ್ತೆ. ಅದು ಎಷ್ಟೇ ದೂರ ಹೋಗಲಿ, ಫೈನಲ್ ಇಮೇಜ್, ಕೊನೆಗೆ ಇಮೇಜ್ ಫೋಕಲ್ ಲೆಂತಲ್ಲೇ ಫಾರ್ಮ್ ಆಗುತ್ತೆ. ಹೌದಾನೆ? ಅಂದರೆ ಆಸ್ ದ ನೀಡಲ್ ಈಸ್ ಮೂವ್ಡ್ ಫಾರ್ದರ್ ಫ್ರಮ್ ದ ಮಿರರ್, ದ ಇಮೇಜ್ ಈಸ್ ಆಲ್ಸೋ ಮೂವ್ಸ್ ಅವೇ ಫ್ರಮ್ ದ ಮಿರರ್. ಸೊ ಅದನ್ನು ಬರೆಯೋಣ. ಸೊ ಬಿಫೋರ್ ದಟ್ ವಿ ಶಾಲ್ ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಫಿಕೇಷನ್.
m is equal to ಏನು ಫಾರ್ಮುಲಾ ಮ್ಯಾಗ್ನಿಫಿಕೇಶನ್ ಮೈನಸ್ ವಿ ಬೈ ಯು ಗೊತ್ತಿರಬೇಕು ಫಾರ್ ಮಿರರ್ ಮೈನಸ್ ವಿ ಬೈ ಯು ಅದೇ ಲೆನ್ಸ್ ಆದರೆ ಪ್ಲಸ್ ವಿ ಬೈ ಯು ದಟ್ ವಿಲ್ ಬಿ ಈಕ್ವಲ್ ಟು ಆಯಿತಾ ಮೈನಸ್ ಹೌದಾ ವಿ ಎಷ್ಟಿದೆ 6.67 ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ ಯು ಎಷ್ಟಿದೆ ಮೈನಸ್ 12 ಸೆಂಟಿಮೀಟರ್ ಹೌದಾನೆ ಸೊ ದಟ್ ವಿಲ್ ಬಿ ಈಕ್ವಲ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇದನ್ನೆಲ್ಲ ಮಾಡಿದ್ರೆ ಎಮ್ ವಿಲ್ ಬಿ ಈಕ್ವಲ್ ಟು 0.55 ಯೂನಿಟ್ ಇಲ್ಲ ಸೊ ಅಂದರೆ ಇಮೇಜ್ ಏನಂತೆ 0.55 ಅಂದರೆ ಆಬ್ಜೆಕ್ಟ್ನ ಅರ್ಧ ಭಾಗ ಅಂದರೆ 4.5 ಸೆಂಟಿಮೀಟರ್ ಇದ್ದಿದ್ದು 0.55 ಟೈಮ್ಸ್ ಅಂದರೆ ಇಟ್ ವಿಲ್ ಬಿ ಸಮ್ 2 ಸೆಂಟಿಮೀಟರ್ ಆಗುತ್ತೆ ಅಂದರೆ ಇಮೇಜ್ ಏನಂತೆ ಚಿಕ್ಕದಾಗಿರುತ್ತೆ ಹೌದಾನೆ ಸೊ ನೆಕ್ಸ್ಟ್ ಇವಾಗ ಹೇಳ್ತೀನಿ ಯಾಸ್ ನೀಡಲ್ ಬರ್ಕೊಳ್ಳಿ ಯು ರೈಟ್ ಇಟ್ ಯಾಸ್ ಐ ಟೆಲ್ ಆ್ಯಸ್ ದ ನೀಡಲ್ ಮೂವ್ಸ್ ಫಾರ್ದರ್ ಫ್ರಮ್ ದ ಮಿರರ್ ಸೊ ಮಿರರ್ ಇಲ್ಲಿತ್ತು ಹೌದಾನೆ ಕಾನ್ವೆಕ್ಸ್ ಮಿರರ್ ನೀಡಲ್ ಇಲ್ಲಿತ್ತು ಇಮೇಜ್ ಇಲ್ಲೆಲ್ಲ ಫಾರ್ಮ್ ಆಯಿತು ಚಿಕ್ಕ ಇಮೇಜ್ ಇಲ್ಲಿ ಫಾರ್ಮ್ ಆಗಿತ್ತು ಹೌದಾನೆ ಆ್ಯಸ್ ನೀಡಲ್ ಮೂವ್ಸ್ ಫಾರ್ದರ್ ಬರ್ಕೊಳ್ಳಿ ಜಸ್ಟ್ ರೈಟ್ ಇಟ್ ಆ್ಯಸ್ ನೀಡಲ್ ಮೂವ್ಸ್ ಅಥವಾ ಮೂವ್ಡ್ ಫಾರ್ದರ್ ಫ್ರಮ್ ದ ಮಿರರ್ ಈ ಥರ ದೂರ ತಗೊಂಡು ಹೋಗ್ತಾವೆ ಆ್ಯಸ್ ನೀಡಲ್ ಈಸ್ ಮೂವ್ಡ್ ಫಾರ್ದರ್ ಫ್ರಮ್ ದ ಮಿರರ್ ದ ಇಮೇಜ್ ಆಲ್ಸೋ ಮೂವ್ಸ್ ಅವೇ ಫ್ರಮ್ ದ ಮಿರರ್ ಇವಾಗ ಇಮೇಜು ಆಲ್ಸೋ ಮೂವ್ಸ್ ಅವೇ ಫ್ರಮ್ ದ ಮಿರರ್ ಹೌದಾ ಇಫ್ ಕೊನೆಗೆ ಇಫ್ ದ ನೀಡಲ್ ರೀಚಸ್ ಇನ್ಫಿನಿಟಿ ಹೋಗ್ತಾ ಹೋಗ್ತಾ ನೀಡಲ್ ಏನಾಗುತ್ತೆ ಇಲ್ಲಿ ಇನ್ಫಿನಿಟಿ ಮುಟ್ಬಿಡುತ್ತೆ ಭಾಳ ದೂರ ಹೋಗ್ಬಿಡುತ್ತೆ ಇನ್ಫಿನಿಟಿ ದ ಇಮೇಜ್ ಈಸ್ ಫೈನಲಿ ಫಾರ್ಮ್ಡ್ ಅಟ್ ಎಫ್ ದ ಇಮೇಜ್ ಈಸ್ ಫೈನಲಿ ಫಾರ್ಮ್ಡ್ ಅಟ್ ಎಫ್ನಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಆವಾಗ ಫಾರ್ಮ್ ಆಗಿರೋ ಇಮೇಜ್ ಇಟ್ ವಿಲ್ ಬಿ ಎ ಪಾಯಿಂಟ್ ಇಮೇಜ್ ಸೊ ಅದ್ರ ಕೊನೆಗೆ ಏನಂತ ಬರಬೇಕು ನೀನು ಲಾಸ್ಟ್ ಸೆಂಟೆನ್ಸ್ ಯಾಸ್ ನೀಡಲ್ ಬರಿತಾ ಹೋಗಿ ನೀಡಲ್ ಈಸ್ ಮೂವ್ಡ್ farther from the mirror FARTHER farther from the mirror the image also moves away from the mirror full stop if needle reaches infinity if finally needle reaches infinity image is finally formed at capital F but it is point image ಹೌದಾನೆ ಅಂದರೆ ಸ್ಟಾಪ್ ಮಾಡಿ ನೋಡಿ ಇನ್ ಕೇಸ್ ಆಫ್ ಎ ಕಾನ್ವೆಕ್ಸ್ ಮಿರರ್ ಎರಡೇ ಅದು ಹೌದಾ ಅಕಸ್ಮಾತ್ ಇಮೇಜು ಆಬ್ಜೆಕ್ಟ್ ಇನ್ಫಿನಿಟಿಲಿತ್ತು ಅಂದರೆ ಇಮೇಜು ಎಫ್ ಅಲ್ಲಿ ಫಾರ್ಮ್ ಆಗುತ್ತೆ ಇಟ್ ವಿಲ್ ಬಿ ಎ ಪಾಯಿಂಟ್ ಇಮೇಜ್ ಇನ್ನೆಲ್ಲ ಕೇಸಲ್ಲೂ ಇನ್ ಫ್ರಂಟ್ ಆಫ್ ದ ಮಿರರ್ ಎಲ್ಲಿ ಬೇಕಾದ್ರೆ ಇರಲಿ ಆಗಲೇ ಮಾಡಿದ್ರು ಈ ಥರ ಎಲ್ಲಿ ಬೇಕಾದ್ರೆ ಇರಲಿ ಇಫ್ ದ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ದ ಮಿರರ್ ದ ಇಮೇಜ್ ವಿಲ್ ಬಿ ಫೌಂಡ್ ಬಿಹೈಂಡ್ ದ ಮಿರರ್ ಬಿಟ್ವೀನ್ ಪೋಲ್ ಆ್ಯಂಡ್ ಎಫ್ ಬಿಟ್ವೀನ್ ಪೋಲ್ ಮತ್ತು ಇದು ಪೋಲ್ ಪಿ ಮತ್ತು ಎಫ್ ನಡುವೆ ಇಮೇಜ್ ಫಾರ್ಮ್ ಆಗುತ್ತೆ ಮತ್ತು ಇಟ್ ವಿಲ್ ಬಿ ವರ್ಚುವಲ್ ಎರೆಕ್ಟ್ ಮತ್ತು ಸ್ಮಾಲರ್ ಇನ್ ಸೈಜ್. So this is the case of the image formation in case of a convex mirror. So we shall end here.